ಹಾಯ್ ನಮಸ್ಕಾರ. ಇದೊಂದು ಗಾಡಿ ಬಂದು 220. ಆ್ಯಕ್ಚುಲಿ ಆನೇಕಲ್ಲಿಂದ ಬಂದಿದ್ದರು ಕಸ್ಟಮರ್ ಇವರು. ಫೋನ್ ಮಾಡ್ಕೊಂಡು ಯೂಟ್ಯೂಬ್ ನೋಡಿಕೊಂಡು ಏನು ಪ್ರಾಬ್ಲಮ್ ಅಂತಂದರೆ ಸ್ವಲ್ಪ ಸೌಂಡ್ ಬರ್ತಾಯಿದೆ, ಇಂಜಿನಲ್ಲಿ ಸೌಂಡ್ ಬರ್ತಾಯಿದೆ, ತುಂಬ ಕಡೆ ತೋರಿಸಿದ್ದೀನಿ, ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದರು ಕಸ್ಟಮರು. ಸರಿ ಅಂತೇಳಿ ಬಿಟ್ಬಿಟ್ಟು ಹೋಗಿ ಅಂತ ಹೇಳಿದೆ, ಯಾಕಂದರೆ ಇದು ಎಲ್ಲ ಚೆಕ್ ಮಾಡಬೇಕಂದ್ರೆ ಬಿಟ್ಬಿಟ್ಟು ಹೋಗಿಬೇಕಾಗತ್ತೆ ಅಂತ ಹೇಳಿದ್ದೆ. ಗಾಡಿ ಬಿಟ್ಬಿಟ್ಟು ಹೋಗಿದ್ರು ಕಸ್ಟಮರು. ಏನಂತ ನೋಡಿದ್ರೆ ಕ್ಲಚ್ ಎಲ್ಲ ಬಿಚ್ಚಿದೆ, ಟೈಮಿಂಗ್ ಚಾನೆಲ್ ಹೋಗಿತ್ತು. ಈ ನೋಡಿ ಈ ಮೇಲ್ಗಡೆ ಕ್ಯಾಪ್ ಬರೋಲ್ಲ ಇದರದ್ದು, ಬೆಡ್ಡಿಂಗ್ ಬೋಲ್ಟ್ಗಳೆಲ್ಲ ಇಳಿಸ್ಬಿಟ್ಟೇ ತೆಗಿಬೇಕು. ಸೊ ಹಂಗಾಗಿ ಬೆಡ್ಡಿಂಗ್ ಬೋಲ್ಟ್ ಎಲ್ಲ ಇಳಿಸಿ ಸೈಲೆನ್ಸರ್ ಎಲ್ಲ ಲೂಸ್ ಮಾಡಿಕೊಂಡು ಬೆಡ್ಡಿಂಗ್ ಬೋಲ್ಟ್ ಎಲ್ಲ ಇಳಿಸಿ ಫುಲ್ಲೆಲ್ಲ ಬಿಚ್ಚಿದೆ. ಏನಂದರೆ ಈ ಗಾಡಿನಲ್ಲಿ ಟೈಮಿಂಗ್ ಚೈನ್ ಪ್ಯಾಡ್ ಬರುತ್ತೆ, ನಿಮ್ಗೆ ಗೊತ್ತಿರುತ್ತೆ ಟೈಮಿಂಗ್ ಚೈನ್ ಪ್ಯಾಡು. ಟೈಮಿಂಗ್ ಚೈನ್ ಪ್ಯಾಡಲ್ಲಿ ಒಂದಿದೆ, ಇನ್ನೊಂದು ಇಲ್ಲವೇ ಇಲ್ಲ, ಎಲ್ಲ ಕಟ್ಟಾಗಿ ಕೆಳಗಡೆ ಬಿದ್ದೋಗಿದೆ. ಟೈಮಿಂಗ್ ಚೈನ್ ಯಾವ ರೇಂಜಲ್ಲಿ ಉಜ್ಜಿದೆ ಅಂದರೆ ಈ ಗಾಡಿಗೆ ಅವರು ಚೇಂಜೇ ಮಾಡ್ಕೊಂಡಿಲ್ಲ, ಮತ್ತು ಎಲ್ಲಿ ಚೆಕ್ ಮಾಡಿದ್ರು ಇಲ್ಲ ನನಗಂತೂ ಗೊತ್ತಿಲ್ಲ. ಬಟ್ ಎಲ್ಲ ಬಿಚ್ಚಿದ ಮೇಲೆ ಒಂದು ಟೈಮಿಂಗ್ ಚೈನ್ ಪ್ಯಾಡ್ ಇಲ್ಲ, ಪ್ಲಸ್ಸು ಫುಲ್ಲೆಲ್ಲ ಉಜ್ಕೊಂಡು ಹೋಗ್ಬಿಟ್ಟಿದೆ. ಅಲ್ಲಿ ಇದರಲ್ಲಿ ಬೋರಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ, ನೋಡಿ ಅಲ್ಲಿ ಮಾರ್ಕೆ ಬಂದುಬಿಟ್ಟಿದೆ. ಟೈಮಿಂಗ್ ಚೈನು ಹೋಗಿ ಅದು ಫುಲ್ಲು ಲೂಸಾಗಿ ಟೆನ್ಷನ್ ಅದು ಜಾಸ್ತಿ ತಳ್ಳಿ ಅದರಿಂದ ಮಾರ್ಕೆ ಬಂದುಬಿಟ್ಟಿದೆ. ಅಷ್ಟು ಇದಾಗಿದೆ ಅದರಲ್ಲಿ. ಅವ್ರದ್ದು ಅದೃಷ್ಟ ಏನಂದರೆ ಟೈಮಿಂಗ್ ಉಲ್ಟಾಗಿಲ್ಲ. ಟೈಮಿಂಗ್ ಚೈನ್ ಲೂಸ್ ಆದರೆ ಏನಾಗ್ಬಿಡುತ್ತೆ, ಟೈಮಿಂಗ್ ಚೈನ್ ಉಲ್ಟಾಗ್ಬಿಡುತ್ತೆ. ಟೈಮಿಂಗ್ ಉಲ್ಟಾಗೋಯ್ತಂದರೆ ಬೋರು, ಹೆಡ್ಡು, ಶಾಫ್ಟು ಎಲ್ಲ ಓಪನ್ ಆಗ್ಬಿಡ ಅಂದರೆ ಒಡೆದೋಗ್ಬಿಡುತ್ತೆ, ಇಂಜಿನ್ ಕೇಸ್ ಸಮೇತ ಒಡೆದೋಗ್ಬಿಡುತ್ತೆ. ಅವ್ರ ಅದೃಷ್ಟಕ್ಕೆ ಅದು ಟೈಮಿಂಗ್ ಚೈನ್ ಉಲ್ಟಾಗಿಲ್ಲ. ಸೊ ಎಲ್ಲನೂ ಬಿಚ್ಚಿ ಎಲ್ಲನೂ ನೀಟಾಗೆಲ್ಲ ಚೆಕ್ ಮಾಡಿ ಆಮೇಲೆ ಕಸ್ಟಮರ್ಗೆಲ್ಲ ನೋಡಿ ಈ ಥರ ಆಗಿದೆ, ಟೈಮಿಂಗ್ ಚಾನೆಲ್ ಹೋಗಿದೆ ಅಂತ ಹೇಳ್ಬಿಟ್ಟು ಟೈಮಿಂಗ್ ಚಾನೆಲ್ ತರಿಸಿ, ಟೈಮಿಂಗ್ ಚೈನ್ ಪ್ಯಾಡೆಲ್ಲ ತರಿಸಿ ನೀಟಾಗೆಲ್ಲ ಪ್ಯಾಕಿಂಗ್ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಗಾಡಿ ರೆಡಿ ಮಾಡಿ ಎಲ್ಲನೂ ಚೆಕ್ ಮಾಡಿ ಎಲ್ಲನೂ ಆದಮೇಲೆ ಗಾಡಿ ಎಲ್ಲ ಫುಲ್ಲು ನೀಟಾಗಿ ಒಂದ್ಸಲ ನೀಟಾಗಿ ಚೆಕ್ ಮಾಡಿಕೊಂಡು ಇದು ಮಾಡಾದಮೇಲೆ ಆಗಿರೆಲ್ಲ ಹಾಕಿ ಫಿಟ್ಟಿಂಗ್ ಮಾಡಿ ಎಲ್ಲ ಇದು ಮಾಡಿದೆ. ಏನಂದರೆ ಸರ್ ಒಂದ್ಸಲ ಚೆಕ್ ಮಾಡ್ಕೋಬೇಕು, ಯಾವುದೇ ಆಗಲಿ ಎಲ್ಲಿ ಸೌಂಡ್ ಬರ್ತಾಯಿದೆ, ಏನಾಗ್ತಾಯಿದೆ ಎಲ್ಲ ಚೆಕ್ ಮಾಡಿಕೊಂಡ್ರೆ ಗಾಡಿಗಳೇ ಜಾಸ್ತಿ ಪ್ರಾಬ್ಲಮ್ ಬರೋಲ್ಲ. ಇವ್ರ ಅದೃಷ್ಟಕ್ಕೆ ಅದು ಟೈಮಿಂಗ್ ಉಲ್ಟಾಗಿಲ್ಲ. ಟೈಮಿಂಗ್ ಉಲ್ಟಾಗಿದ್ದರೆ ಇವ್ರಿಗೆ ತುಂಬ ಖರ್ಚಾಗಿರೋ, ಅಂದರೆ ತುಂಬ ಖರ್ಚಂದರೆ ಹೆಡ್ಡು ಗಿಡ್ಡು ವಾಲು ಬೋರು ನಿಮಗೆ ಆದರೆ ಇಂಜಿನ್ ಕೇಸ್ ಕೂಡ ಕಟ್ಟಾಗ್ಬಿಟ್ಟಿರೋದು, ಆ ಥರ ಪ್ರಾಬ್ಲಮ್ ಬರುತ್ತೆ. ಯಾಕಂದರೆ ಟೈಮಿಂಗ್ ಚೈನ್ ಉಲ್ಟಾಗಿದ್ದರೆ ನಿಮ್ಗೆ ಯಾರಿಗಾದ್ರೂ ಅನುಭವ ಇದ್ದರೆ ನಿಮಗೆ ಗೊತ್ತಿರುತ್ತೆ, ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಹಾಗೆ ನಿಮ್ಮದು ಗಾಡಿ ಇದೇ ಥರ ಏನಾದರೂ ಇದ್ದರೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಫಸ್ಟು ಗಾಡಿ ಸರ್ವಿಸಿಂಗ್ ಮೇಂಟೈನ್ ಮಾಡ್ಕೊಳ್ಳಿ, ಏನಿದೆ ಪ್ರಾಬ್ಲಮ್ ಫಸ್ಟ್ ಹೋಗಿ ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲಾಂದರೆ ತುಂಬ ಖರ್ಚಾಗುತ್ತೆ, ನಿಮಗೆ ತುಂಬಾ ದುಡ್ಡು ಎಕ್ಸ್ಪೆನ್ಸಿವ್ ಆಗಿಬಿಡುತ್ತೆ. ಆಮೇಲೆ ಹಾಗೆ ಸರ್ವಿಸಿಂಗ್ ನೀಟಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಎವ್ರಿ 2000ಇಂದ 2500ಗೆ ಗಾಡಿ ಸರ್ವಿಸ್ ಮಾಡ್ಕೊಳ್ಳಿ, ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ. ಮತ್ತು ಒಳ್ಳೆ ಕಡೆ ಹೋಗಿ ಸರ್ವಿಸ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಸಾನ್ವಿ ಬೈಕ್ ಗ್ಯಾರೇಜ್ ಅಂತ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮು ಫೇಸ್ಬುಕ್ನ ಫಾಲೋ ಮಾಡಿ. ಹಾಗೆ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು. ನಿಮಗೇನೋ ನಂಬರ್ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನಂಬರ್ ಕೊಡ್ತೀನಿ. ಹಾಗೆ ಬರ್ತೀರಾ ಅಂತ ಹೇಳಿದ್ರೆ ದಯವಿಟ್ಟು ಫೋನ್ ಮಾಡ್ಕೊಂಡು ಬನ್ನಿ, ಯಾಕಂದರೆ ಫೋನ್ ಮಾಡ್ದಿರಾ ಬಂದರೆ ನಂಗೆ ತುಂಬ ಕಷ್ಟ ಆಗುತ್ತೆ. ಥ್ಯಾಂಕ್ ಯು, ಬಾಯ್.